ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿಧಾನ ಪರಿಷತ್ ಶಾಸಕರೊಬ್ಬರ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ಗೂಂಡಾವರ್ತನೆ ಖಂಡಿಸುತ್ತೇವೆ ಎಂದು ಬಿಜೆಪಿ ಮುಖಂಡ ಶ್ರೀಧರ್ ಉರುಳ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಹೊರವಲಯದ ರಾಂಪುರ ಸರ್ಕಲ್ನಿಂದ ಮೆಡಿಕಲ್ ಕಾಲೇಜುವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆಗಾಗಿ ಮೇ 21ರಂದು ವಿಧಾನ ಪರಿಷತ್ ಶಾಸಕ ಸಿಟಿ ರವಿಯವರು ಆಗಮಿಸುತ್ತಿರುವುದಾಗಿ ಸ್ಥಳೀಯನಾದ ನನಗೆ ಫೋನ್ ಮಾಡಿದ್ದ ಹಿನ್ನೆಲೆಯಲ್ಲಿ ನಾನು ಅಲ್ಲಿಗೆ ತೆರಳಿದೆ. ನಾನು ರವಿಯವರ ಜೊತೆಯಲ್ಲಿ ಇರುವಾಗ ಕಾಂಗ್ರೆಸ್ ನಗರಸಭೆ ಸದಸ್ಯ ಪರಮೇಶ್ ರಾಜ್ ಅರಸ್ ಮತ್ತು ಇತರರು ಅಲ್ಲಿಗೆ ಬಂದು ಸಿಟಿ ರವಿ ಗೋ ಬ್ಯಾಕ್ ಎಂದು ಕೂಗಿದರು. ಅದಕ್ಕೆ ಉತ್ತರವಾಗಿ ರವಿಯವರು, ನೀನು ನನ್ನ ವಿರುದ್ಧ ಘೋಷಣೆ ಕೂಗುವಂತ ಕೆಟ್ಟ ಕೆಲಸ ನಾನೇನು ಮಾಡಿದ್ದೇನೆ ಎಂದಾಗ ಗಲಾಟೆ ಮಾಡಲು ಯತ್ನಿಸಿದ್ದಾರೆ ಎಂದರು. ಈ ರಾಂಪುರ ಸರ್ಕಲ್ನಿಂದ ಕೇರ್ಪೇಟೆ ಮಾರ್ಗವಾಗಿ ಮೆಡಿಕಲ್ ಕಾಲೇಜುವರೆಗೆ 3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಕ್ಕೆ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಿಕ್ಕೆ ಮುಂಜೂರಾತಿಯನ್ನು ಕೊಟ್ಟಿದ್ದಾರೆ 2023. ನಂತರ ಅದು ಟೆಂಡರ್ ಆಗುತ್ತೆ. ಟೆಂಡರ್ ಆದಮೇಲೆ CSC ಕನ್ಸ್ಟ್ರಕ್ಷನ್ ಅವ್ರಿಗೆ ನಂತರ ಬಹುಶಃ ಕ್ಯಾಲೆಂಡರ್ ಪೇಮೆಂಟು ಆ ಟೈಮಲ್ಲಿ ಎಲೆಕ್ಷನ್ ಕ್ಯಾಲೆಂಡರ್ ಪೇಮೆಂಟ್ ಆಗ್ತದೆ, ಕಾಮಗಾರಿ ನಿಲ್ತದೆ. ಕಾಮಗಾರಿ ಅಂದರೆ ಮಾಡೋದಿಲ್ಲ. ಮತ್ತೆ ಹೊಸ ಕಾಂಗ್ರೆಸ್ ಸರ್ಕಾರ ಬಂದಾಗ ನಿಮಗೆಲ್ಲ ಗೊತ್ತಿರುವಂಗೆ ಯಾವುದು ವರ್ಕ್ ಆರ್ಡರ್ ಆಗಿರಲಿ, ಟೆಂಡರ್ ಆಗಿರಲಿ, ಯಾವುದು ಕಾಮಗಾರಿ ಆಗಿಲ್ಲ ಅಂತ ಎಲ್ಲ ಕೆಲಸಗಳನ್ನು ನಿಲ್ಲಿಸಬೇಕು ಅನ್ನೋಂಥದ್ದು ಆದೇಶ ಸರ್ಕಾರ ಸುತ್ತೋಲೆ ಕೊಡ್ತು. ಆ ಸುತ್ತೋಲೆ ಕೊಟ್ಟು ಎಲ್ಲವೂ ನಿಲ್ತು, ಎಲ್ಲ ಕಾಮಗಾರಿ ನಿಲ್ತು. ಒಂದೂವರೆ ವರ್ಷ ನಿಲ್ತು. ನಂತರದಲ್ಲಿ ಆಮೇಲೆ ಈಗ ತಮ್ಮೆಲ್ಲ ಹೇಳ್ಕೊಂಡಿದ್ದಾರೆ, ನಾನು ಆ 8 ಕೋಟಿ ರೂಪಾಯಿನ ಪುಸ್ತಕ ಮಂಜೂರು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ, ಪ್ರೆಸ್ಸಲ್ಲಿ ಹೇಳಿದರೆ. ಆಮೇಲೆ ಅವರು ಮತ್ತು ಹೇಳ್ತಾರೆ ಇದು ಸಿಟಿ ರವಿಯವರೇ ಮಂಜೂರು ಮಾಡಿಸಿದ್ರು ಅಂತ ಹೇಳ್ತಾರೆ. ಪ್ರೆಸ್ ಮೀಟ್ ಮಾಡಿದಾಗ ಪತ್ರಿಕೆಯಲ್ಲಿ ಹೇಳ್ತಾರೆ. ಅದು ಇದೆ ಇಲ್ಲಿ ತಮ್ಮ ಮಾತು. ಹಿಂದಿನ ಸರ್ಕಾರದಲ್ಲಿ ಸಿಟಿ ರವಿಯವರು ಮನವಿ ಮೇರೆಗೆ ಚಿಕ್ಕಮಗಳೂರು ಕ್ಷೇತ್ರದ PWDಗೆ 59 ಕೋಟಿ ರೂಪಾಯಿ ಮಂಜೂರಾಗಿ ಕಾಮಗಾರಿ ಟೆಂಡರ್ ಆಗಿದ್ದು, ಅದರ ಸರ್ಕಾರ ಬದಲಾದ ನಂತರ ಒಂದಿಷ್ಟು ಅನುದಾನ ಕೊರತೆ ಕಾರಣಕ್ಕಾಗಿ ಟೆಂಡರ್ ಆಗಿ ಕಾರ್ಯಾದೇಶ ನೀಡಲಾಗಿದ್ದ ಕಾಮಗಾರಿಗಳನ್ನು ತಡೆ ಹಿಡಿಯಲಾಗಿತ್ತು. ಅದೇ ಅವರೇ ಮಾಡಿರುವಂಥದ್ದು. ಆಮೇಲೆ ತಡೆ ಹಿಡಿದ್ರು, ಆಮೇಲೆ ಮತ್ತೆ ಇದಾಯಿತು ಅನ್ನೋದು. ಆಮೇಲೆ ಇದು ಎಷ್ಟು ಒಂದಂಥದ್ದು ಇದು ಕಾಮಗಾರಿ ವಿಳಂಬ ಆಯಿತು ಮತ್ತೆ ಅನ್ನುವಂಥದ್ದು ಕೆಲವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದೆ. ಸಾಕಷ್ಟು ಜನ ಡಿಸ್ಟರ್ಬ್ ಆಗುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಇವರು ಪಕ್ಷದ ಬಿಟ್ಟರು, ಪಕ್ಷ ಸಂಘಟನೆ ಬಿಟ್ಟರು, ಇಲ್ಲಿ ಹೊರಟರು. ಇಲ್ಲಿ ವ್ಯವಸ್ಥೆಗಳು, ತಮ್ಮ ಆರ್ಥಿಕ ವ್ಯವಸ್ಥೆಗಳು ಸರಿ ಮಾಡ್ಕೊಳ್ಳೋಕ್ಕೆ ಮುಂದಿನ ದಿವಸದಲ್ಲಿ ಬರೆದಿಟ್ಕೊಳ್ಳಿ ಹೇಳ್ತೀನಿ, ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಆಗ್ತದೆ ಕಾಂಗ್ರೆಸ್. ಇರೋದೊಬ್ಬನೇ ಉಪಾಧ್ಯಾಯ, ಅವನೇ ಮುಖ್ಯೋಪಾಧ್ಯಾಯ. ಆ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಇದೆ. ಇನ್ನು ನಾನೊಬ್ಬ ಬಿಜೆಪಿ ಜಿಲ್ಲಾ SC ಮೋರ್ಚಾ ಅಧ್ಯಕ್ಷ. ಈ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ನನ್ನ ಸರಿಯಾಗಿ ಹೊಡೆದೋಗುತ್ತೆ. ಅಂದರೆ ಈ ಶಾಸಕರಿಗೆ ಏನು ಉದ್ದೇಶ ಇದೆ? ದಲಿತರ ಮೇಲೆ ಏನು ಅನುಕಂಪ ಇಟ್ಕೊಂಡಿದ್ದಾರೆ? ದಲಿತರ ಮೇಲೆ ಇವರು ಏನು ಅನುಕಂಪ ಇಟ್ಕೊಂಡಿದ್ದಾರೆ? ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಇವ್ರ ಕಾಲಿಗೆ ಬಿದ್ದು ಅಧಿಕಾರ ಕೇಳ್ತಾರೆ. ನಮಗೆ CDನಲ್ಲಿ ಅಧಿಕಾರ ಕೊಡಿ ಅಂತ, CDನಲ್ಲಿ ಅಧಿಕಾರ ಕೊಡಿ ಅಂತ ಕಾಲಿಗೆ ಬಿದ್ದು ಕೇಳ್ತಾರೆ. ಪ್ರಚೋದಕರ ಹೇಳಿಕೆಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಇದು ನಿಮಗೆ ಎಚ್ಚರಿಕೆಯ ಗಂಟೆ. ಇದು ನೀವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಹೇಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ನಿಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಚಾರ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್, ಶ್ರೀನಿವಾಸ್ ರಾಜ್ ಅರಸ್, ಕೇಶವ ಹಿರೇಮಗಡೂರು, ರಂಗನಾಥ್, ಸುರೇಶ್, ನಾರಾಯಣಗೌಡ ಉಪಸ್ಥಿತರಿದ್ದರು.